ಕರ್ನಾಟಕದ ಸಮಸ್ತ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ. ನಾನು ಇತಿಹಾಸದ ಉಪನ್ಯಾಸಕರು ಮಹಾದೇವ್ ದೇವತಿ ಸರ್. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಹೊಸ ತರಗತಿಗೆ ಸ್ವಾಗತ ಸುಸ್ವಾಗತ. ಇದು ಆಧುನಿಕ ಭಾರತೀಯ ಇತಿಹಾಸದ ತರಗತಿ ಸರಣಿಗಳಲ್ಲಿ ಇದು ಎರಡನೇ ತರಗತಿ ಆಗಿರ್ತದೆ. ನಾವು ಆಧುನಿಕ ಭಾರತೀಯ ಇತಿಹಾಸದಲ್ಲಿ ಪೋರ್ಚುಗೀಸರ ಬಗ್ಗೆ ಅಧ್ಯಯನ ಮಾಡ್ತಿದ್ದೀವಿ. ಹಿಂದಿನ ತರಗತಿಯಲ್ಲಿ ಪೋರ್ಚುಗೀಸರು, ಹೌದಾ, ಈ ಪೋರ್ಚುಗೀಸರ ಬಗ್ಗೆ ಅಧ್ಯಯನ ಮಾಡ್ತಿದ್ದೀವಿ. ಮುಂದುವರಿದು ಈ ಪೋರ್ಚುಗೀಸರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಈ ಒಂದು ತರಗತಿ ಎಂಡ್ ಆಗ್ತದೆ. ಪೋರ್ಚುಗೀಸರು ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದು ಯಾವಾಗ ಅಂದ್ರೆ 1498ರಲ್ಲಿ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲಿ ತನ ಭಾರತದಲ್ಲಿ ಇದ್ರಪ್ಪ ಅಂದ್ರೆ 1961ರವರೆಗೆ ಭಾರತದಲ್ಲಿ ವ್ಯಾಪಾರ ಮಾಡಿದಂತವ್ರು ಯಾರಪ್ಪ ಅಂತಂದಾಗ ಪೋರ್ಚುಗೀಸರು. ಭಾರತಕ್ಕೆ ಭೇಟಿ ನೀಡಿದ ವ್ಯಾಪಾರಕ್ಕಾಗಿ ಭೇಟಿ ನೀಡಿದ ಮೊಟ್ಟ ಮೊದಲ ಯುರೋಪಿಯನ್ರು ಯಾರಪ್ಪ ಅಂತಂದ್ರೆ ಪೋರ್ಚುಗೀಸರು. ನಮ್ಮ ಹಿಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಯಾರಪ್ಪ ಅಂತಂದಾಗ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ವಾಸ್ಕೋ ಡ ಗಾಮ ಮತ್ತು ಆದ ನಂತರ ಎರಡನೇ ವ್ಯಕ್ತಿ ಯಾರಪ್ಪ ಅಂತಂದಾಗ ಫೆಡ್ರೋ ಅಲ್ವಾರಿಸ್ ಕ್ಯಾಬ್ರಾಲ್ ಅಂತೇಳಿ ಎರಡನೇದವರು. ಅದಾದ್ಮೇಲೆ ಮೂರನೇ ವ್ಯಕ್ತಿ ಯಾರಪ್ಪ ಅಂತಂದಾಗ ಈಗ ನೆಕ್ಸ್ಟ್ ವೈಸ್ರಾಯಗಳಾಗಿ ಬರೋರಿದ್ದಾರೆ. ಹಾಗಾದ್ರೆ ಈ ಪೋರ್ಚುಗೀಸರು ಭಾರತದಲ್ಲಿ ಒಂದು ವ್ಯಾಪಾರ ನೆಲೆಯನ್ನ ಕಾಯಂ ನೆಲೆಯನ್ನ ಕಟ್ಟೋಗೋಸ್ಕರ ಒಂದು ಕಾಯಂನೆಲೆ ಮಾಡೋಗೋಸ್ಕರ ಒಬ್ಬ ಮೊಟ್ಟ ಮೊದಲ ಬಾರಿಗೆ ಪೋರ್ಚುಗೀಸರು ವೈಸ್ರಾಯನ ಕಳಿಸ್ಕೊಟ್ಟಿದ್ದಾರೆ. ಯಾರು ವೈಸ್ರಾಯ ಅಂದ್ರೆ ನೋಡ್ರಿ, ವೈಸ್ರಾಯ ಯಾರಪ್ಪ ಅಂತಂದಾಗ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತೇಳಿ. ಕರೆಕ್ಟ್ ಆಗಿ ಚಂದಾಗಿ ಕೇಳ್ರಿ, ಚಂದಾಗಿ ಪಾಯಿಂಟ್ಸ್ ಮಾಡ್ಕೊಳ್ರಿ, ನೋಟ್ಸ್ ಮಾಡ್ಕೊಳ್ರಿ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತೇಳಿ. ಡಿ ಅಲ್ಮೇಡಾ, ಈ ಅಲ್ಮೇಡಾ ನಮ್ಮ ಭಾರತದಲ್ಲಿ ಒಂದು ವ್ಯಾಪಾರ ನೆಲೆಯನ್ನ ಕಟ್ಟಬೇಕಂತ ತಿಳ್ಕೊಂಡು ಭಾರತಕ್ಕೆ ಎಂಟ್ರಿ ಕೊಟ್ಟಂತ ಮೊದಲ ವೈಸ್ರಾಯ. ಇವ ಭಾರತಕ್ಕೆ ಬಂದಿದ್ದು ಯಾವಾಗ ಅಂದ್ರೆ 1505ರಲ್ಲಿ ಭಾರತಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಕೊನೆಯದಾಗಿ ಈತ ಭಾರತ ಬಿಟ್ಟು ಹೋಗಿದ್ದು 1509ರಲ್ಲಿ, ನೆನಪಿಟ್ಟುಕೊಳ್ರಿ. ಹಾಗಾದ್ರೆ ಭಾರತಕ್ಕೆ ಭೇಟಿ ನೀಡಿದ ಮೊದಲ ವೈಸ್ರಾಯ ನೋಡ್ರಿ, ಭಾರತಕ್ಕೆ ಭೇಟಿ ನೀಡಿದ ಮೊದಲ ಪೋರ್ಚುಗೀಸರ ವೈಸರಾಯ ಯಾರು ಅಂತಂದಾಗ ಈತ ಮೊದಲ ವೈಸರಾಯ ಅಂತೇಳಿ, ಹೌದಾ, ಮೊದಲ ವೈಸರಾಯ. ಹಾಗಾದ್ರೆ ಈತನ ಉದ್ದೇಶ ಏನಪ್ಪಾ ಅಂತಂದಾಗ ಸಾಮ್ರಾಜ್ಯ ಕಟ್ಟುವ ಉದ್ದೇಶಕ್ಕಿಂತ ಹೆಚ್ಚಾಗಿ ಇವನ ಉದ್ದೇಶ ಏನಪ್ಪಾ ಅಂತಂದಾಗ ವ್ಯಾಪಾರದ ಮೇಲೆ ಹಿಡಿತವನ್ನು ಸಾಧಿಸಬೇಕನ್ನೋದು, ಹೌದಾ. ವ್ಯಾಪಾರದ ಮೇಲೆ ವ್ಯಾಪಾರದ ನೆಲೆಯನ್ನ ಸ್ಥಾಪನೆ ಮಾಡ್ಬೇಕಂತೇಳಿ ವ್ಯಾಪಾರವನ್ನ ಮಾಡ್ಬೇಕು ಅಂತ ಹೇಳ್ಕೊಂಡು ಉದ್ದೇಶದಿಂದ, ಇವನ ಉದ್ದೇಶ ಏನಾಗಿತ್ತು, ವ್ಯಾಪಾರ ಮಾಡೋ ಉದ್ದೇಶನೂ ಇಟ್ಕೊಂಡು ಇವ ಭಾರತಕ್ಕೆ ಬಂದಿದ್ದ. ಯಾರಪ್ಪ ಅಂತಂದಾಗ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತೇಳಿ. ಹಾಗಾದ್ರೆ ಈ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಭಾರತಕ್ಕೆ ಎಂಟ್ರಿ ಕೊಟ್ಟಾಗ ನೋಡ್ರಿ, ಭಾರತದಲ್ಲಿ ಎಂಟ್ರಿ ಕೊಟ್ಟು ಈತ ಈ ಈಜಿಪ್ಟ್ ನಲ್ಲಿ ಇರ್ತಕ್ಕಂಥ ಸುಲ್ತಾನ, ಹೌದಾ, ಈ ಈಜಿಪ್ಟ್ ನ ಸುಲ್ತಾನನ ಸೈನ್ಯವನ್ನ ಸೋಲಿಸ್ತಾರೆ. ಸುಲ್ತಾನನ ಸೈನ್ಯವನ್ನ ಎಲ್ಲಿ ಸೋಲಿಸ್ತಾರಪ್ಪ ಅಂದ್ರೆ ಗುಜರಾತ್ ಸಮೀಪ ಕಂಡು ಬರತಕ್ಕಂತ ದಿಯು ಎಂಬ ಪ್ರದೇಶದಲ್ಲಿ. ಈ ದಿಯು ಎಂಬ ಪ್ರದೇಶದ ಬಳಿ ಯಾರನ್ನ ಸೋಲಿಸ್ತಾನಪ್ಪ ಅಂತಂದಾಗ ಈ ಈಜಿಪ್ಟ್ ನ ಸುಲ್ತಾನನ ಸೈನ್ಯವನ್ನ ಸೋಲಿಸ್ತಾನೆ. ಯಾರಪ್ಪ ಅಂತಂದಾಗ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತೇಳಿ ಸೋಲಿಸಿದ, ಹೌದಾ, ಒಂದ್ ಸಾಧನೆ. ಇಲ್ಲಿ ಯಾವಾಗ ಈ ಈಜಿಪ್ಟ್ ನ ಸುಲ್ತಾನ ಸೈನ್ಯವನ್ನು ಸಂಪೂರ್ಣವಾಗಿ ಸೋಲಿಸಾದ್ಮೇಲೆ ಈತ ಯಾವ ಒಂದು ಜಲಮೂಲದ ಮೇಲೆ ತನ್ನ ಸಂಪೂರ್ಣವಾದ ಹಿಡಿತವನ್ನು ಹೊಂದಿದ್ದ ಅಂತಂದಾಗ ಹಿಂದೂ ಮಹಾಸಾಗರ, ನೆನಪಿಟ್ಟುಕೊಳ್ರಿ, ಹೌದಾ, ಹಿಂದೂ ಮಹಾಸಾಗರ. ಈಜಿಪ್ಟ್ ಸುಲ್ತಾನನ್ನು ಸೋಲಿಸಿ ಹಿಂದೂ ಮಹಾಸಾಗರದ ಮೇಲೆ ತನ್ನ ಸಾರ್ವಭೌಮತ್ವ ಅಥವಾ ಹಿಡಿತವನ್ನ ಅಥವಾ ಪ್ರಭುತ್ವವನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಹಾಗಾದ್ರೆ ನೀವು ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದು ಉದ್ದೇಶ ಏನಪ್ಪಾ ಅಂತಂದಾಗ ವೈಸ್ರಾಯ, ಈತ ಮೊದಲ ವೈಸ್ರಾಯ ಭಾರತಕ್ಕೆ ಬಂದ ಉದ್ದೇಶ ಏನಪ್ಪಾ ಅಂತಂದಾಗ ಭಾರತದಲ್ಲಿ ಒಂದು ವ್ಯಾಪಾರ ನೆಲೆಯನ್ನ ಕಟ್ಟಬೇಕಂತೇಳಿ. ಏನು, ವ್ಯಾಪಾರ ನೆಲೆ, ಹೌದಾ, ವ್ಯಾಪಾರ ನೆಲೆಯನ್ನ ಕಟ್ಟಬೇಕಂತೇಳಿ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದ. ಹಾಗಾದ್ರೆ ಇವ ಬಂದಾಗ ಕೆಲವೊಂದು ನೆಲೆಗಳ ಸ್ಥಾಪನೆ ಆಗ್ತವೆ. ಯಾವ್ಯಾವ ಅಂತಂದಾಗ ಒಂದು ಕೊಚ್ಚಿನ್ ಅಂತೇಳಿ, ಹೌದಾ. ಎರಡನೇದು ಕೊಚ್ಚಿನ್ ಆದ್ಮೇಲೆ ಎರಡನೇದು ಅಂಜು ದ್ವೀಪ, ಕರ್ನಾಟಕದಲ್ಲಿ ಅಂಜು ದ್ವೀಪ, ಹೌದಾ, ಕರ್ನಾಟಕದಲ್ಲಿ ಪೋರ್ಚುಗೀಸರ ಏಕೈಕ ನೆಲೆ ಅಂಜು ದ್ವೀಪ ನೋಡ್ರಿ. ಹಾಗಾದ್ರೆ ಮೂರನೇದು ಕಣ್ಣಾನೂರು ಅಂತೇಳಿ, ಹೌದಾ, ಕಣ್ಣಾನೂರು.
ಕಣ್ಣಾನೂರು. ಹಾಗಾದ್ರೆ ಈ 3 ಪ್ರದೇಶಗಳನ್ನ ತನ್ನ ವಸಾಹತು ನೆಲೆಗಳನ್ನಾಗಿ ಸ್ಥಾಪನೆ ಮಾಡಿದ್ದ. ಪ್ರಶ್ನೆ ಕೇಳ್ತಾರೆ, ಪೋರ್ಚುಗೀಸರ ಮೊದಲ ಭಾರತದ ವಸಾಹತು ಯಾವುದಂದ್ರೆ ಕೊಚ್ಚಿನ್ ನೋಡ್ರಿ. ಅವರ ಮೊದಲ ವಸಾಹತಿದು. ಹೌದಾ, ಮೊದಲ ವಸಾಹತು ಯಾವುದು? ಕೊಚ್ಚಿನ್. ಹಾಗಾದ್ರೆ ಅಂಜುದೀಪ ಕರ್ನಾಟಕದ ಏಕೈಕ ಅವರ ನೆಲೆ, ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತ ಏಕೈಕ ನೆಲೆ ಇವ್ರದ್ದು ಯಾವ್ದಪ್ಪ ಅಂದ್ರೆ ಅಂಜುದೀಪ. ಹಾಗಾದ್ರೆ ಈತ ಈ ಕಣ್ಣಾನೂರು ಅಲ್ಲಿ ಕೂಡ ವಸಾಹತು ಸ್ಥಾಪನೆ ಮಾಡಿದನಲ್ಲ, ಅದು ಮುಂದೆ ಈ ಕಣ್ಣಾನೂರಿನಲ್ಲಿ ಕ್ರಿಸ್ತ ಶಕ 1505 ಬಂದಾಗ ಇಲ್ಲಿ ವ್ಯಾಪಾರಲ್ಲಿ ಸ್ಥಾಪನೆ ಮಾಡಿದ ಮೇಲೆ ಇಲ್ಲಿ ಒಂದು ಪ್ರಸಿದ್ಧವಾಗಿರತಕ್ಕಂಥ ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ. ಯಾವ ಕೋಟೆ ನಿರ್ಮಾಣ ಮಾಡ್ತಾನಪ್ಪ ಅಂತಂದಾಗ ಸೈಂಟ್ ಏಂಜಲ್ ಕೋಟೆ. ಯಾವುದು? ಸೇಂಟ್ ಏಂಜಲ್ ಕೋಟೆ ನಿರ್ಮಾಣ ಮಾಡಿದ. ಏಂಜಲ್, ಹೌದಾ? ಸೇಂಟ್ ಏಂಜಲ್ ಕೋಟೆಯನ್ನ ನಿರ್ಮಾಣ ಮಾಡಿದವರು ಯಾರು ಅಂತಂದಾಗ ಕಣ್ಣಾನೂರಿನಲ್ಲಿ ಆತ ಬೇರೆ ಯಾರು ಅಲ್ಲ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡ. ನೋಡ್ರಿ, ಚಂದ ನೋಡ್ಕೊಳ್ರಿ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಭಾರತಕ್ಕೆ ಬಂದ ಉದ್ದೇಶ ಭಾರತದಲ್ಲಿ ಒಂದು ಶಾಶ್ವತ ನೆಲೆ, ವ್ಯಾಪಾರ ವಸಾಹತನ್ನು ಸ್ಥಾಪನೆ ಮಾಡಕ್ಕ ಭಾರತಕ್ಕೆ ಎಂಟ್ರಿ ಕೊಟ್ಟಾನ. ಹೌದಾ? ಹಾಗಾದ್ರೆ ಭಾರತಕ್ಕೆ ಭೇಟಿ ನೀಡಿದ ಮೊದಲ ಪೋರ್ಚುಗೀಸರ ವೈಸರಾಯ ಯಾರಪ್ಪ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ. 1505 ಬಂದಿದ್ದಾನೆ, 1509 ವ್ಯಾಪಾರ ಮುಗಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಹೌದಾ? ಹಾಗಾದ್ರೆ ಈತ ಭಾರತಕ್ಕೆ ಬಂದ ಮೇಲೆ ಈಜಿಪ್ಟ್ ನಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಸುಲ್ತಾನ ಸೈನ್ಯವನ್ನ ಸಂಪೂರ್ಣವಾಗಿ ಸೋಲಿಸಿದ. ಎಲ್ಲಿ ಅಂದ್ರೆ ಗುಜರಾತ್ ಬಳಿ ಕಂಡು ಬರ್ತಕ್ಕಂಥ ದಿಯು ಎಂಬ ಪ್ರದೇಶದ ಬಳಿ ಸೋಲಿಸಿ ಹಿಂದೂ ಮಹಾಸಾಗರದ ಸಂಪೂರ್ಣ ಪ್ರಭುತ್ವವನ್ನು ಸ್ಥಾಪನೆ ಮಾಡಿದ. ಹೌದಿಲ್ಲ? ಅಲ್ಲಿ ತನ್ನ ಹಿಡಿತವನ್ನು ಸಾಧಿಸ್ತಾನೆ. ಅದಾದ್ಮೇಲೆ ಇವ ಭಾರತಕ್ಕೆ ಒಂದು ಖಾಯಂ ಅಂದ್ರೆ ಒಂದು ಶಾಶ್ವತ ವ್ಯಾಪಾರ ವಸಾಹತು ಕೇಂದ್ರ ಸ್ಥಾಪನೆ ಮಾಡ್ಬೇಕಂತೇಳಿ ಭಾರತಕ್ಕೆ ಎಂಟ್ರಿ ಕೊಟ್ಟಾನ. ಈ ಪೋರ್ಚುಗೀಸರ ಮೊದಲ ಭಾರತದ ವಸಾಹತು ಯಾವ್ದಪ್ಪ ಅಂದ್ರೆ ಕೊಚ್ಚಿನ, 2ನೇದು ಅಂಜುದೀಪ, 3ನೇದು ಕಣ್ಣಾನೂರು ಅಂತೇಳಿ. ಹೌದಾ? ಕರ್ನಾಟಕದಲ್ಲಿ ಕಂಡು ಬರುವ ಪೋರ್ಚುಗೀಸರ ಏಕೈಕ ನೆಲೆ ಯಾವ್ದಪ್ಪ ಅಂದ್ರೆ ಅಂಜುದೀಪ. ಹಾಗಾದ್ರೆ ಕಣ್ಣಾನೂರಿನಲ್ಲಿ 1505 ಒಂದು ಕೋಟೆಯನ್ನು ಕಟ್ಟಿದ, ಸೇಂಟ್ ಏಂಜಲ್ ಕೋಟೆ ಅಂತೇಳಿ. ಈ ಕೋಟೆಯನ್ನ ಕಟ್ಟಿ ಈ ಕಣ್ಣಾನೂರನ್ನು ತನ್ನ ಸೈನ್ಯದ ನೆಲೆಯಾಗಿ ಮಾಡ್ಕೊಂಡ. ನೋಡ್ರಿ, ಯಾವ ನೆಲೆ ಅಂತಂದಾಗ ಸೈನ್ಯದ ನೆಲೆಯಾಗಿ ಮಾಡಿಕೊಂಡ ಯಾರಪ್ಪ ಅಂತಂದಾಗ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ. ಹೌದಾ? ಸರ್. ಇದಾದ್ಮೇಲೆ ಈ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಈತ ಭಾರತಕ್ಕೆ ಎಂಟ್ರಿ ಕೊಟ್ಟಾಗ ಭಾರತದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರು? ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಿತ್ತು. ವಿಜಯನಗರ ಸಾಮ್ರಾಜ್ಯ. ಹೌದಾ? ಈ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಿತ್ತು ಕರ್ನಾಟಕದಲ್ಲಿ. ನಮ್ಮ ಕರ್ನಾಟಕದ ಮತ್ತು ದಕ್ಷಿಣ ಭಾರತ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಸಾಮ್ರಾಜ್ಯ ಯಾವ್ದಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯ. ಈ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ ವಿಜಯನಗರ ಸಾಮ್ರಾಜ್ಯದ ಅರಸರೊಂದಿಗೆ ಒಂದು ಒಪ್ಪಂದ ಮಾಡ್ಕೊಂತಾನೆ. ಏನ್ ಒಪ್ಪಂದ ಅಂತಂದಾಗ, ಈ ಕುದುರೆಗಳು ಬರ್ತವೆ ಸರ್, ಕುದುರೆಗಳನ್ನ ಪೂರೈಕೆ ಮಾಡ್ತಕ್ಕಂಥ ಒಪ್ಪಂದ. ಕುದುರೆ ಎಲ್ಲಿಂದ ಬರ್ತವೆ? ಕುದುರೆಗಳು ಪರ್ಷಿಯನ್ ತರಿಸ್ಬೇಕು. ಇವನೇ ಪರ್ಷಿಯಾ, ಈಗಿನ ಇರಾನ್ ದೇಶ. ಪರ್ಷಿಯಾದ ಕುದುರೆಗಳನ್ನ ಯಾರಿಗೆ ತಂದು ಕೊಡ್ಬೇಕು ಅಂದ್ರೆ ವಿಜಯನಗರ ಸಾಮ್ರಾಜ್ಯರಿಗೆ ತಂದು ಕೊಡ್ಬೇಕು ಅಂದ್ರೆ ಪೂರೈಕೆ ಮಾಡುವ ಒಪ್ಪಂದ. ಹೌದಾ? ಕುದುರೆ ಪೂರೈಕೆ ಮಾಡುವ ಒಪ್ಪಂದವನ್ನ ಮಾಡಿಕೊಂಡ. ಈ ಒಪ್ಪಂದವನ್ನ ಮಾಡಿಕೊಂಡಂತ ಈತ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ವಿಜಯನಗರ ಸಾಮ್ರಾಜ್ಯದೊಂದಿಗೆ ಸ್ನೇಹವನ್ನು ಬೆಳೆಸಿದ. ನೋಡ್ರಿ, ಸ್ನೇಹವನ್ನು ಕಟ್ಟಿಕೊಂಡ. ಯಾರ ಜೊತೆಗೆ? ನಮ್ಮ ಕರ್ನಾಟಕದ ಪ್ರಸಿದ್ಧ ಮನೆತನ ವಿಜಯನಗರ ಸಾಮ್ರಾಜ್ಯದೊಂದಿಗೆ ಕುದುರೆಯನ್ನ ಪೂರೈಕೆ ಮಾಡ್ತಿದ್ದ ಪರ್ಷಿಯನ್ ಕುದುರೆಗಳನ್ನ ಒಪ್ಪಂದ ಮಾಡಿಕೊಂಡು ಅವರೊಂದಿಗೆ ಸ್ನೇಹ ಸಂಬಂಧವನ್ನು ಬೆಳೆಸ್ಕೊಂಡಿದ್ದ ಯಾರಪ್ಪ ಅಂತಂದಾಗ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಅಂತೇಳಿ. ಆದ್ರೆ ಈ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ತನ್ನ ಕಾಲದಲ್ಲಿ ಈತ ಸಾಮ್ರಾಜ್ಯ ಕಟ್ಟುವ ಕಡೆ ಹೆಚ್ಚಿನ ಗಮನ ಹರಿಸದೆ ಈತ ವ್ಯಾಪಾರವನ್ನ ಮಾಡೋ ಕಡೆ ಅತಿ ಹೆಚ್ಚು ಗಮನವನ್ನು ಹರಿಸಿದ್ದ. ಹಾಗಾಗಿ ಈ ಒಂದು ಏನಪ್ಪಾ ಉದ್ದೇಶ ಅಂತಂದಾಗ, ಈತ ಸಮುದ್ರದಲ್ಲಿ ಇರ್ತಕ್ಕಂಥ ವ್ಯಾಪಾರವನ್ನ ತನ್ನ ಹಿಡಿತಕ್ಕೆ ತಗೋಬೇಕಂತ ತಿಳ್ಕೊಂಡು ಈ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಉದ್ದೇಶ. ನೋಡ್ರಿ, ಹೌದಾ? ಸಮುದ್ರದ ವ್ಯಾಪಾರವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಬೇಕು, ಇಲ್ಲಿರ್ತಕ್ಕಂಥ ನೌಕಾದಳನ ಫೇಮಸ್ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಈತ ಈ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟ. ಇದಕ್ಕೋಸ್ಕರ ಈತ ಒಂದು ನೀತಿಯನ್ನೇ ಜಾರಿಗೆ ತಂದಿದ್ದಾನೆ, ಒಂದು ನೀತಿಯನ್ನೇ ಅನುಸರಿಸಿದ್ದಾನೆ. ಇದಕ್ಕೆ ಯಾವ ನೀತಿಯನ್ನು ಕರೀತಾರಪ್ಪ ಅಂದ್ರೆ ನೀಲಿ ಜಲ ನೀತಿ ಅಂತ ಕರೀತಾರೆ. ನೀಲಿ ಜಲ ನೀತಿ. ಹೌದಾ? ನೀಲಿ ಜಲ ನೀತಿಯನ್ನ ಅನುಸರಿಸಿದವರು ಯಾರಪ್ಪ ಅಂದ್ರೆ ಪೋರ್ಚುಗೀಸರ ಮೊದಲ ವೈಸರಾಯ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಅಂತೇಳಿ. ಆದ್ರೆ ನೀಲಿ ಜಲ ನೀತಿಗೆ ಇದನ್ನೇ ಇಂಗ್ಲಿಷ್ ನಾಗ ಯಾವ ಹೆಸರಿಂದ ಕರೀತಾರೆ ಹೇಳ್ರಿ? ಇದನ್ನೇ ಇಂಗ್ಲಿಷ್ ನಾಗ ಯಾವ ಹೆಸರಿಂದ ಕರೀತಾರೆ? ಬ್ಲೂ ವಾಟರ್ ಪಾಲಿಸಿ.
ಹೌದಾ, ಬ್ಲೂ ವಾಟರ್ ಪಾಲಿಸಿ, ಹೌದಾ, ಪಾಲಿಸಿ ಅಂತೇಳಿ ಕರೀತಾರೆ. ಬ್ಲೂ ವಾಟರ್ ಪಾಲಿಸಿ ಅಂತ ತಿಳ್ಕೊಂಡು ಈ ನೀಲಿ ಜಲ ನೀತಿಗೆ ಇಂಗ್ಲಿಷ್ ನಲ್ಲಿ ಕರೀತಾರೆ. ಹಾಗಾದ್ರೆ ಈತ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ, ಹೌದಾ, ಭಾರತದಲ್ಲಿ ಈತ ವ್ಯಾಪಾರದ ಪರವಾನಗಿ ಪದ್ಧತಿಯನ್ನ ಪರಿಚಯ ಮಾಡಿದ ಮೊದಲ ವ್ಯಕ್ತಿ. ಹೌದಿಲ್ಲ, ವ್ಯಾಪಾರ ಪರವಾನಗಿ ಪಡ್ಕೊಳ್ಳೋದು ಮೊದಲ ಪರಿಚಯ ಮಾಡಿದಾನೆ ಭಾರತಕ್ಕೆ. ಹಾಗಾಗಿ ಈ ಒಂದು ಪದ್ಧತಿಯನ್ನ ಕಾರ್ಟೇಜ್ ಪದ್ಧತಿ ಎಂದು ಕರೀತಾರೆ. ಯಾವ ಪದ್ಧತಿ? ಕಾರ್ಟೇಜ್ ಪದ್ಧತಿ ಎಂದು ಯಾವ ಪದ್ಧತಿಯನ್ನು ಕರೀತಾರಪ್ಪ ಅಂದ್ರೆ ಬ್ಲೂ ವಾಟರ್ ಪಾಲಿಸಿಗೆ ಯಾವ ಪದ್ಧತಿ? ಕಾರ್ಟೇಜ್ ಪದ್ಧತಿ ಎಂದು ಕರೆಯಲಾಗುತ್ತದೆ. ಇದು ಯಾರ ಕಾಲದಲ್ಲಿ ಆದಂತ ಸಾಧನೆಯಪ್ಪ ಅಂತಂದಾಗ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಅವರ ಕಾಲದಲ್ಲಿ ಆದಂತ ಒಂದು ಪ್ರಸಿದ್ಧ ಸಾಧನೆ. ನೆನಪಿಟ್ಕೊಂಡ್ಬಿಡ್ರಿ, ಇದು ಮೊದಲ ವೈಸರಾಯ. ಹೌದಾ, ಈ ಮೊದಲ ವೈಸರಾಯ ನಂತರ ಭಾರತದಲ್ಲಿ ಇವಾಗ ವ್ಯಾಪಾರ ನೆಲೆಯನ್ನು ಕಟ್ಟಿದ್ರು. ಇವರ ಮೊದಲ ವ್ಯಾಪಾರ ನೆಲೆ ಯಾವ್ದಪ್ಪ ಅಂದ್ರೆ ಕೊಚ್ಚಿನ್. ಹೌದಾ, ಕೊಚ್ಚಿನ್. ಹಾಗಾದ್ರೆ ಭಾರತದಲ್ಲಿ ಒಂದು ಶಾಶ್ವತ ನೆಲೆ ಕಟ್ಟಬೇಕಾಗಿತ್ತು, ಒಂದು ರಾಜಧಾನಿ ಕಟ್ಟಬೇಕಾಗಿತ್ತು, ಒಂದು ಸಾಮ್ರಾಜ್ಯವನ್ನ ಕಟ್ಟಬೇಕಾಗಿತ್ತು ಪೋರ್ಚುಗೀಸರು. ಹಾಗಾಗಿ ಪೋರ್ಚುಗೀಸರ ಒಂದು ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂತ ಹೇಳ್ಕೊಂಡು ಭಾರತಕ್ಕೆ ಎಂಟ್ರಿ ಕೊಟ್ಟ ಪ್ರಸಿದ್ಧ ವೈಸರಾಯ ಯಾರು ಅಂತ ಕೇಳಿದ್ರೆ ಪ್ರಸಿದ್ಧ ವೈಸರಾಯ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಹೌದಾ, ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅಂತೇಳಿ, ಡಿ ಅಲ್ಬುಕರ್ಕ್. ಹೌದಾ, ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಭಾರತಕ್ಕೆ ಭೇಟಿ ನೀಡಿದ ಪೋರ್ಚುಗೀಸರ ವೈಸರಾಗಿ. ಇವ ಬಂದುದು 1509ಕ್ಕ. ಎಲ್ಲಿವರೆಗೆ ಅಂದ್ರೆ 1515ರವರೆಗೆ ಭಾರತದಲ್ಲಿ ಇದ್ದ. ಯಾರಪ್ಪ ಅಂತಂದಾಗ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಸರ್, ಇವನ ಮೇಲೆ ಏನ್ ಪ್ರಶ್ನೆಗಳು ಕೇಳ್ತಾರ ಅಂತಂದಾಗ ಕೇಳ್ತಾರೆ. ಹೌದಾ, ಕೇಳಲೇಬೇಕು. ಒಂದು ಏನಪ್ಪಾ ಅಂತಂದಾಗ ಭಾರತಕ್ಕೆ ಭೇಟಿ ನೀಡಿದ ಪ್ರಸಿದ್ಧ ಪೋರ್ಚುಗೀಸರ ವೈಸರಾಯ. ನೋಡ್ರಿ, ಈತ ಪ್ರಸಿದ್ಧ ವೈಸರಾಯ ಪೋರ್ಚುಗೀಸರಲ್ಲಿ, ಭಾರತಕ್ಕೆ ಭೇಟಿ ನೀಡಿದಂತ ವೈಸರಾಯಗಳಲ್ಲಿ ಅತ್ಯಂತ ಪ್ರಸಿದ್ಧ ಪೋರ್ಚುಗೀಸರ ವೈಸರಾಯ ಯಾರಪ್ಪ ಅಂದ್ರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಹೌದಾ, ಇದು ಒಂದು ಪಾಯಿಂಟ್ ನೆನಪಿಟ್ಟುಕೊಡ್ರಿ. ಹಾಗಾದ್ರೆ ಇವ ಭಾರತಕ್ಕೆ ಎಂಟ್ರಿ ಕೊಟ್ಟ ಉದ್ದೇಶ ಏನಪ್ಪಾ ಅಂತಂದಾಗ ಸಾಮ್ರಾಜ್ಯ ಕಟ್ಟೋ ಉದ್ದೇಶ ಐತಿ. ಹೌದಾ, ಹಾಗಾಗಿ ಈತನನ್ನ ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಹೌದಿಲ್ಲ? ಯಾರಿಗೆ? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರಪ್ಪ ಅಂದ್ರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಮತ್ತು ಪ್ರಸಿದ್ಧ ವೈಸರಾಯ ಯಾರಪ್ಪ ಅಂದ್ರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಹೌದಾ, ಹಾಗಾದ್ರೆ ಈ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಭಾರತಕ್ಕೆ ಭೇಟಿ ಕೊಟ್ಟಾಗ ಹೌದಾ, ಈತ ಯಾವಾಗ ಭಾರತಕ್ಕೆ ಭೇಟಿ ನೀಡಿದಲ್ಲ, ಭೇಟಿ ಕೊಟ್ಟಾಗ ಈತನ ಸಮಕಾಲೀನ ಭಾರತದಲ್ಲಿ ಇರ್ತಕ್ಕಂಥ ಕೆಲವೊಂದು ಸುಲ್ತಾನ್ರು, ರಾಜರುಗಳು ಅಂತಿದ್ರು. ಯಾರ್ಯಾರು ಇದ್ರಪ್ಪ ಅಂದ್ರೆ ಇವ್ರ ಸಮಕಾಲೀನಲ್ಲಿ ನೋಡ್ರಿ ಯಾರಿದ್ರು. ಒಂದು ನಮ್ಮ ವಿಜಯನಗರದಲ್ಲಿ, ಇವೆಲ್ಲ ಗೊತ್ತಿರಬೇಕು. ಹೌದಾ, ವಿಜಯನಗರದಲ್ಲಿ ಯಾರಿದ್ರು? ಮತ್ತೆ ದೆಹಲಿಯಾಗ ಯಾರು ಆಳ್ವಿಕೆ ಮಾಡ್ತಿದ್ರು? ದೆಹಲಿ. ಅದಾದ್ಮೇಲೆ ಇಲ್ಲಿ ಬಿಜಾಪುರದಾಗ ಯಾರು ಆಳ್ವಿಕೆ ಮಾಡ್ತಿದ್ರು? ಬಿಜಾಪುರ. ಹೌದಾ, ವಿಜಯನಗರದ ರಾಜ ಯಾರಪ್ಪ ಅಂತಂದಾಗ ಕೃಷ್ಣದೇವರಾಯ ಇದ್ದ. ಹೌದಾ, ಕೃಷ್ಣದೇವರಾಯ ಆಳ್ವಿಕೆ ಮಾಡ್ತಿದ್ದ. ಎಲ್ಲಿ ಅಂದ್ರೆ ವಿಜಯನಗರದಲ್ಲಿ. ಮತ್ತೆ ದೆಹಲಿಯಾಗ ಯಾರಪ್ಪ ಅಂದ್ರೆ ಯಾರಿದ್ರಪ್ಪ ಅಂದ್ರೆ ಸಿಕಂದರ್ ಲೋಧಿ ಆಳ್ವಿಕೆ ಮಾಡ್ತಿದ್ದ. ಹೌದಾ, ಸಿಕಂದರ್ ಲೋಧಿ ಆಳ್ವಿಕೆ ಮಾಡ್ತಿದ್ದ. ಬಿಜಾಪುರದಾಗ ಯೂಸುಫ್ ಆದಿಲ್ ಶಾ ಇದ್ದ. ಹೌದಾ, ಆದಿಲ್ ಶಾ ಆಳ್ವಿಕೆ ಮಾಡ್ತಿದ್ದ. ಯಾರು ಭಾರತಕ್ಕೆ ಬಂದಾಗ? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಬಂದಾಗ.
ಆದ್ರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಏನ್ ಹಿಂದಿನ ಕಾಲದಲ್ಲಿ ಪೋರ್ಚುಗೀಸರ ಹಿಂದೆ ವೈಸ್ರಾಯ್ ಬಂದಾಗ ವಿಜಯನಗರ ಸಾಮ್ರಾಜ್ಯದೊಂದಿಗೆ ಇವರು ಕುದುರೆಗಳ ಪೂರೈಕೆ ಮಾಡ್ಕೋ ಜೊತೆಗೆ ಸ್ನೇಹ ಸಂಬಂಧ ಬೆಳೆಸಿದ್ರಲ್ಲ, ಹಾಗೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ನ ಸ್ನೇಹ ಹಂಗೆ ಮುಂದುವರಿತದೆ. ಯಾರ ಜೊತೆಗೆ ಅಂದ್ರೆ ನಮ್ಮ ಕೃಷ್ಣ ದೇವರಾಯನ ಜೊತೆಗೆ. ಕೃಷ್ಣ ದೇವರಾಯನಿಗೆ ಪರ್ಷಿಯಾದಿಂದ ಕುದುರೆಗಳನ್ನ ಪೂರೈಕೆ ಮಾಡ್ತಿದ್ದ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಹಾಗಾಗಿ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಕೃಷ್ಣ ದೇವರಾಯನೊಂದಿಗೆ ಸ್ನೇಹ ಸಂಬಂಧವನ್ನು ಬೆಳೆಸಿದ್ದ. ಹಾಗಾಗಿ ಈ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಒಂದು ಪ್ರದೇಶವನ್ನು ವಶಪಡಿಸಿಕೋಬೇಕಾಗಿತ್ತು. ಯಾವ್ದಪ್ಪ ಅಂದ್ರೆ ಗೋವಾ. ಯಾವುದು? ಗೋವಾವನ್ನು ವಶಪಡಿಸಿಕೋಬೇಕಾಗಿತ್ತು. ನೆನಪಿಟ್ಟುಕೊಳ್ರಿ, ಗೋವಾ. ಈ ಗೋವಾ ಯಾರ ಅಧೀನದಲ್ಲಿತ್ತು ಅಂತಂದಾಗ ಈ ಬಿಜಾಪುರದ ಆದಿಲ್ ಶಾ ಯೂಸುಫ್ ಆದಿಲ್ ಶಾನ ಅಧೀನದಾಗಿತ್ತು. ಆವಾಗ ಗೋವಾನ ಬೇಕಾದಾಗ ಈ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ 1510ರಲ್ಲಿ ಬಿಜಾಪುರದ ಮೇಲೆ ದಾಳಿ ಮಾಡಿ ಯೂಸುಫ್ ಆದಿಲ್ ಶಾನನ್ನ ಸೋಲಿಸಿ ಗೋವಾವನ್ನು ಗೆದ್ದುಕೊಂಡ. ಗೋವನ್ನ ಗೆದ್ದುಕೊಳ್ಬೇಕಾದ್ರೆ ಈ ಗೋವನ್ನ ಗೆಲ್ಲಬೇಕಾದ್ರೆ ಯೂಸುಫ್ ಆದಿಲ್ ಶಾನ್ ಮೇಲೆ ದಾಳಿ ಮಾಡಿ ಇವ ವಿಜಯ ಸಾಧಿಸಬೇಕಾದ್ರೆ ಇವನಿಗೆ ಸಹಾಯ ಮಾಡಿದ ರಾಜ ಯಾರು? ಅದ್ರ ವಿಜಯನಗರದ ರಾಜ ಯಾರಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ಗೆ ಸಹಾಯ ಮಾಡಿದ್ದ. ಹಾಗಾಗಿ ಯೂಸುಫ್ ಆದಿಲ್ ಶಾನನ್ನ ಸೋಲಿಸಿ ಆ ಪೋರ್ಚುಗೀಸರು ಗೋವನ್ನ 1510ರಲ್ಲಿ ಯಾರಿಂದ ಅಂದ್ರೆ ಈ ಬಿಜಾಪುರದ ಆದಿಲ್ ಶಾನಿಂದ ವಶಪಡಿಸಿಕೊಂಡ್ರು. ಅದಾದ್ಮೇಲೆ ಇವನ ಉದ್ದೇಶ ಏನಪ್ಪಾ ಅಂತಂದಾಗ ಸಾಮ್ರಾಜ್ಯವನ್ನ ಕಟ್ಟಬೇಕಾಗಿತ್ತು. ಹೌದಾ? ಭಾರತದಲ್ಲಿ ಸಾಮ್ರಾಜ್ಯವನ್ನ ಕಟ್ಟಬೇಕಾಗಿತ್ತು. ಈ ಸಾಮ್ರಾಜ್ಯವನ್ನ ಕಟ್ಟಬೇಕಾದ್ರೆ ಇವನಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೋರ್ಚುಗೀಸರ ಜನ ಬೇಕಾಗಿತ್ತು, ಸೈನಿಕರು ಬೇಕಾಗಿತ್ತು. ಹಾಗಾಗಿ ಈತನ ಜೊತೆಗೆ ಕಡಿಮೆ ಸೈನಿಕರು ಬಂದಿದ್ರಿಂದ ಇವನಿಗೆ ಸೈನಿಕರು ಮತ್ತು ಜನರು ಸಾಮ್ರಾಜ್ಯ ಕಟ್ಟಬೇಕಾಗಿ ತುಂಬಾ ಅವಶ್ಯಕವಾಗಿತ್ತು ಜನಸಂಖ್ಯೆ. ಹಾಗಾಗಿ ತನ್ನ ಜನಸಂಖ್ಯೆ ಬೆಳೆಗೋಸ್ಕರ ಈತ ತನ್ನ ಪೋರ್ಚುಗೀಸರ ಸೈನಿಕರನ್ನು ಭಾರತದ ಸ್ತ್ರೀಯರೊಂದಿಗೆ, ನೋಡ್ರಿ, ಭಾರತದ ಸ್ತ್ರೀಯರೊಂದಿಗೆ ಈತ ವಿವಾಹಕ್ಕೆ ಪ್ರೋತ್ಸಾಹ ಕೊಟ್ಟ. ಹೌದಿಲ್ಲ? ವಿವಾಹಕ್ಕೆ ಪ್ರೋತ್ಸಾಹ ಕೊಟ್ಟವ್ರು ಯಾರಪ್ಪ ಅಂತಂದಾಗ ಅಲ್ಬುಕರ್ಕ್. ಪೋರ್ಚುಗೀಸರು ಭಾರತ ಮಹಿಳೆಯರಿಗೆ ಮದುವೆಯಾಗಲು ಈ ಮದುವೆಗೆ ಪ್ರೋತ್ಸಾಹ ಕೊಟ್ಟಂತ ವೈಸ್ರಾಯ್ ಯಾರಪ್ಪ ಅಂತಂದಾಗ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅಂತೇಳಿ. ಸಾಧನೆಗಳಿವನು. ಇದಕ್ಕೊಂದು ಅವಕಾಶ ಕೊಟ್ಟ. ಇದು ಅವಕಾಶ ಆದ್ಮೇಲೆ ಮತ್ತೆ ಮರಳಿ ಭಾರತದಲ್ಲಿ ಇರ್ತಕ್ಕಂಥ ಕೆಲವೊಂದು ಪದ್ಧತಿಗಳನ್ನ, ಇವಾಗ ಹಿಂದೂ ಜನರು ಆಚರಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇತ್ತು. ಯಾವ್ದಪ್ಪ ಅಂದ್ರೆ ಸತಿ ಸಹಗಮನ ಪದ್ಧತಿ, ಅಥವಾ ಅದಕ್ಕೆ ಸತಿ ಪದ್ಧತಿ ಅಂತ ಕೂಡ ಕರಿತೀವಿ. ಸತಿ ಪದ್ಧತಿ ಅಂದ್ರು ಒಂದೇ, ಸತಿ ಸಹಗಮನ ಪದ್ಧತಿ ಅಂದ್ರು ಒಂದೇ, ಸಹಗಮನ ಪದ್ಧತಿ ಅಂದ್ರು ಒಂದೇ. ಹೌದಾ? ಇದು ಒಂದು. ಮತ್ತು ಇಸ್ಲಾಮರು ಇನ್ನೊಂದು ಪದ್ಧತಿನ ಆಚರಣೆ ಮಾಡ್ತಿದ್ರು. ಯಾವ್ದಪ್ಪ ಅಂದ್ರೆ ಪರ್ದಾ ಪದ್ಧತಿ. ಹೌದಾ? ಪರ್ದಾ ಪದ್ಧತಿ. ಇವೆರಡು ಪದ್ಧತಿಗಳನ್ನು ನಿಷೇಧ ಮಾಡಿದ್ದ ಯಾರಪ್ಪ ಅಂತಂದಾಗ ಈ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಎರಡು ಏನ್ ಮಾಡಿದಪ್ಪ ಅಂತಂದಾಗ ನಿಷೇಧ ಮಾಡಿದ. ಹೌದಾ? ನಿಷೇಧವನ್ನ ಮಾಡಿದ. ಸತಿ ಪದ್ಧತಿ ಮತ್ತು ಪರ್ದಾ ಪದ್ಧತಿಗಳನ್ನ ನಿಷೇಧ ಮಾಡಿದ ವೈಸ್ರಾಯ ಯಾರು ಅಂತಂದಾಗ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಹೌದಾ? ಎಷ್ಟು ನೆನಪಿಟ್ಟುಕೊಳ್ರಿ, ಯಾರಪ್ಪ ಅಂತಂದಾಗ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಪ್ರಸಿದ್ಧ ವೈಸ್ರಾಯ. ಹೌದಾ? ಪ್ರಸಿದ್ಧ ವೈಸ್ರಾಯ. ಅಷ್ಟೇ ಅಲ್ಲ, ಈ ಪ್ರಸಿದ್ಧ ವೈಸ್ರಾಯ ಇವನ ಕಾಲದಲ್ಲಿ ಕೆಲವೊಂದು ಪ್ರಸಿದ್ಧವಾಗಿರ್ತಕ್ಕಂಥ ನೆಲೆಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾನೆ. ಯಾವಪ್ಪ ಅಂತಂದಾಗ ನೆನಪಿಟ್ಟುಕೊಳ್ರಿ, ಈತ ನೋಡ್ರಿ ಚಿತ್ತಗಂಗ್ ಎಂಬ ಪ್ರದೇಶದಲ್ಲಿ ಈತ ವ್ಯಾಪಾರ ನೆಲೆಯನ್ನ ಕಟ್ಟಕ್ಕ ಅನುಮತಿಯನ್ನು ಪಡಿತಾನೆ. ಹೌದಾ? ಅಷ್ಟೇ ಅಲ್ಲ, ಈತ ಮಲಬಾರ್ ತೀರದಲ್ಲಿ ಮಲಬಾರ್ ತೀರ ಮತ್ತು ಇದೇ ರೀತಿಯಾಗಿ ಈತ ತನ್ನ ಸಾಮ್ರಾಜ್ಯವನ್ನ ತನ್ನ ಕಾಲದಲ್ಲಿ ಎಲ್ಲಿವರೆಗೆ ಹಿಡಿತ ಸಾಧಿಸ್ಕೊಂಡಿದ್ದ, ತನ್ನ ಆಳ್ವಿಕೆ ಕಾಲದಲ್ಲಿ ವೈಸ್ರಾಗಿ ಬಂದಾಗ. ಎಲ್ಲಿಂದಪ್ಪ ಅಂತಂದಾಗ ಇವಾಗ ನಾವು ಏಷ್ಯಾ ಖಂಡ ನೋಡ್ತೀವಿ. ಏಷ್ಯಾ ಖಂಡದಲ್ಲಿ ಇರಾನ್ ದೇಶ ನೋಡ್ರಿ, ಇಲ್ಲಿ ಬರೀತೀನಿ ಸುಮ್ಮನೆ. ಇರಾನ್ ಮತ್ತು ಕೆಳಗಡೆ ಓಮನ್ ಅಂತ ಬರ್ತೈತಿ. ಇರಾನ್ ಓಮನ್ ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತೈತಿ. ಇರಾನ್ ಮತ್ತು ಓಮನ್ ಮಧ್ಯದಲ್ಲಿ
ಒಂದು ಕೊಲ್ಲಿ ಬರ್ತದೆ. ಯಾವ ಕೊಲ್ಲಿ ಅಂತಂದಾಗ ಅದಕ್ಕೆ ಪರ್ಷಿಯನ್ ಕೊಲ್ಲಿ ಅಂತ ಕರೀತಾರೆ. ಪರ್ಷಿಯನ್ ಕೊಲ್ಲಿ ಅಂತ ಕರೀತಾರೆ. ಪರ್ಷಿಯನ್ ಕೊಲ್ಲಿ ಜೊತೆಗೆ ಅಲ್ಲೊಂದು ಜಲಸಂಧಿ ಬರ್ತದೆ. ಯಾವ ಜಲಸಂಧಿ ಅಂತಂದಾಗ ಹಾರ್ಮೋಜ್ ಜಲಸಂಧಿ ಅಂತೇಳಿ. ಹಾರ್ಮೋಜ್ ಮತ್ತು ಹಾರ್ಮೋನ್ ಅಲ್ಲ, ಹಾರ್ಮೋಜ್ ಜಲಸಂಧಿ. ಈ ಪರ್ಷಿಯನ್ ಕೊಲ್ಲಿ ಮತ್ತು ಹಾರ್ಮೋಜ್ ಜಲಸಂಧಿಯವರೆಗಿಂದ ಸ್ಟಾರ್ಟ್ ಆಗಿ ಎಲ್ಲಿವರೆಗೆ ತನ್ನ ಹಿಡಿತವನ್ನು ಸಾಧಿಸಿದಪ್ಪ ಅಂತಂದಾಗ ನೋಡ್ರಿ, ಹೀಗೆ ಅರಬ್ಬಿ ಸಮುದ್ರದಲ್ಲಿ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತ ಗುಜರಾತ್ನಲ್ಲಿ ಸಮೀಪ ಕಂಡು ಬರ್ತಕ್ಕಂಥ ದಿಯು ದಮನ್ ಹೌದಾ, ದಿಯು ದಮನ್ ಪ್ರಾರಂಭವಾಗಿ ಹಾಗೆ ಹಿಂದೂ ಮಹಾಸಾಗರದಲ್ಲಿ ಹೋಗ್ತಾ ನಾವು ಯಾವ ಕಡೆಯಪ್ಪ ಅಂತಂದಾಗ ಆಗ್ನೇಯ ಏಷ್ಯಾ ಕಡೆ ಹೋದ್ರೆ ಅಲ್ಲಿ ಕೆಲವೊಂದು ರಾಷ್ಟ್ರಗಳು, ದ್ವೀಪ ರಾಷ್ಟ್ರಗಳು ಬರ್ತವೆ. ಯಾವ್ಯಾವ ದ್ವೀಪ ರಾಷ್ಟ್ರಗಳು ಅಂತಂದಾಗ ನೋಡ್ರಿ, ಯಾವ್ಯಾವಪ್ಪ ಅಂದ್ರೆ ಮಲೇಷ್ಯಾ ಮತ್ತೆ ಇಂಡೋನೇಷ್ಯಾ ಹೌದಾ, ಇಂಡೋನೇಷ್ಯಾ ಅಂತೇಳಿ ಹಲವಾರು ಪ್ರಸಿದ್ಧವಾಗಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳು ಬರ್ತವೆ. ಅಷ್ಟೇ ಅಲ್ಲ, ಇವೆರಡನ್ನ ಬೇರ್ಪಡಿಸ್ತಕ್ಕಂಥದ್ದು ಒಂದು ಮಲಕ್ಕಾ ಜಲಸಂಧಿ ಬರ್ತದೆ. ಈ ಮಲಕ್ಕಾ ಜಲಸಂಧಿಯವರೆಗೆ ತನ್ನ ಹಿಡಿತವನ್ನು ಸಾಧಿಸಿದ್ದ. ಮಲಕ್ಕಾ ಜಲಸಂಧಿಯವರೆಗೆ ತನ್ನ ಹಿಡಿತವನ್ನ, ತನ್ನ ಪ್ರಭುತ್ವವನ್ನು ಸಾಧಿಸಿದವರು ಯಾರು ಬಂದ್ರೆ ಈತ ಪ್ರಭುತ್ವವನ್ನು ಸಾಧಿಸಿದ್ದ. ಹೌದಾ, ಪ್ರಭುತ್ವವನ್ನು ಸಾಧಿಸಿದ್ದ ಯಾರಪ್ಪ ಅಂದ್ರೆ ಅಲ್ಫೋನ್ಸೋ ಡಿ ಅಲ್ಬುಕರ್ಕ್ ಅಂತೇಳಿ. ಇಷ್ಟು ಈತನ ಒಂದು ಕಾಲದಲ್ಲಿ ಆದಂತ ಸಾಧನೆ. ಈತ ನಂತರ ಭಾರತಕ್ಕೆ ಎಂಟ್ರಿ ಕೊಟ್ಟಂತ ಇನ್ನೊಬ್ಬ ವೈಸರಾಯ. ಎಕ್ಸಾಮ್ ಪರ್ಪಸ್ ಇವನು ಸ್ವಲ್ಪ ಇಂಪಾರ್ಟೆಂಟ್. ಏನಪ್ಪಾ ಅಂತಂದಾಗ ಇವನ ಹೆಸರು ನೀನು ಡಾ ಕುನ್ನಾ ಅಂತೇಳಿ. ಡಾ ಕುನ್ಹಾ ಅಂತೇಳಿ ಇವನ ಹೆಸರು. ಇವ ಕೆಲವು ವರ್ಷ ಆದ್ಮೇಲೆ ಭಾರತಕ್ಕೆ ಭೇಟಿ ಕೊಟ್ಟಂತ ವೈಸರಾಯ. ಯಾವಾಗ ಭೇಟಿ ಕೊಟ್ಟಿದ್ದ 1529ಕ್ಕೆ ಭೇಟಿ ಕೊಟ್ಟಿದ್ದಾನೆ. ಹಾಗಾದ್ರೆ 29ಕ್ಕೆ ಭೇಟಿ ಕೊಟ್ಟು 1538 ತನಕ ಭಾರತದಲ್ಲಿದ್ದ. ಹೌದಾ, ಭಾರತದಲ್ಲಿದ್ದ. ಹಾಗಾದ್ರೆ ಭಾರತದಲ್ಲಿದ್ದಂತ ಈ ವ್ಯಕ್ತಿ ತನ್ನ ಕಾಲದಲ್ಲಿ ಮಾಡಿದಂತ ಸಾಧನೆಗಳೇನಪ್ಪಾ ಅಂತಂದಾಗ ಒಂದು ಈತನ ಕಾಲದಲ್ಲಿ ಕೆಲವೊಂದು ವಸಾಹತುಗಳು ಸ್ಥಾಪನೆ ಆಗ್ತವೆ. ಎಲ್ಲೆಲ್ಲಿ ಅಂತಂದಾಗ ನೋಡ್ರಿ, ಒಂದು ಮದ್ರಾಸ್ ಸಮೀಪ ಶಾನ್ ಥೋಮ್ ಅಂತ ಬರ್ತೈತಿ. ಶಾನ್ ಥೋಮ್ ಅಂತೇಳಿ. ಇನ್ನೊಂದು ಬಂಗಾಳದ ಸಮೀಪ ಹುಬ್ಳಿ ಎಂಬ ಪ್ರದೇಶದಲ್ಲಿ, ಈ ಹುಬ್ಳಿ ನದಿ ಇತ್ತಲ್ಲ, ಈ ಹುಬ್ಳಿ ನದಿ ಪ್ರದೇಶದಲ್ಲಿ ಎರಡು ವಸಾಹತುಗಳ ಸ್ಥಾಪನೆ ಮಾಡೋದು ಯಾರಪ್ಪ ಅಂದ್ರೆ ಈತ. ಹಾಗಾದ್ರೆ ಇದ್ರ ಜೊತೆಗೆ ಈತ ತನ್ನ ಕಾಲದಲ್ಲಿ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ಯಾವಾಗ ಅಂದ್ರೆ 1530ರಲ್ಲಿ ರಾಜಧಾನಿ ವರ್ಗಾವಣೆ. ಹಾಗಾದ್ರೆ ಪೋರ್ಚುಗೀಸರ ಮೊದಲ ರಾಜಧಾನಿ ಯಾವ್ದಾಗಿತ್ತು ಅಂದ್ರೆ ಕೊಚ್ಚಿನ್. ಇದನ್ನ ಅಲ್ಬುಕರ್ಕ್ ಮಾಡ್ಕೊಂಡಿದ್ದ. ಈ ಕೊಚ್ಚಿನ್ ನಿಂದ ಎಲ್ಲಿಗೆ ಅಂದ್ರೆ ಗೋವಾಕ್ಕೆ ರಾಜಧಾನಿ ವರ್ಗಾವಣೆ ಮಾಡಿದ. ಗೋವಾಕ್ಕೆ ರಾಜಧಾನಿ ವರ್ಗಾವಣೆ ಮಾಡಿದವರು ಯಾರಪ್ಪ ಈತ. ರಾಜಧಾನಿ ವರ್ಗಾವಣೆ ಮಾಡಿದವರು ಯಾರು? ಈತ. ನೀನು ಡಾ ಕುನ್ನಾ ಅಂತೇಳಿ ನೆನಪಿಟ್ಟುಕೊಡ್ರಿ. ಇಷ್ಟು. ಹಾಗಾದ್ರೆ ಈ ಗೋವನ್ನ ಪೋರ್ಚುಗೀಸರು ಯಾವ ಹೆಸರು ಕರೀತಾರಪ್ಪ ಅಂದ್ರೆ ಇದಕ್ಕ ಪೂರ್ವದ ರೋಮ್ ಎಂದು ಕರೀತಿದ್ರು. ಯಾರು ಅಂದ್ರೆ ಪೋರ್ಚುಗೀಸರು. ಇಷ್ಟೆಲ್ಲಾ ಪ್ರಸಿದ್ಧವಾಗಿರ್ತಕ್ಕಂಥ ಕೆಲವೊಂದು ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಯಸ್ಸರಾಯರುಗಳಿವೆ. ಹೌದಾ, ವಯಸ್ಸರಾಯರು. ಹಾಗಾದ್ರೆ ವಯಸ್ಸರಾಯರು ಬಂದೋದ್ಮೇಲೆ ಈ ಪೋರ್ಚುಗೀಸರಿಂದ ನಮಗೆ ಪರಿಚಯವಾದಂತ ಕೆಲವೊಂದು ವಸ್ತುಗಳು ಅಥವಾ ಹಣ್ಣುಗಳಾಗಿರ್ಬೋದು. ಹೌದಾ, ವಸ್ತು ಅಥವಾ ಹಣ್ಣುಗಳು ಅಥವಾ ಬೆಳೆಗಳು ಯಾವ್ಯಾವ ಸರ್ ಅಂತಂದಾಗ ನೆನಪಿಟ್ಕೊಳ್ರಿ ಕರೆಕ್ಟ್ ಆಗಿ. ಒಂದು ಈರುಳ್ಳಿ.
ಆಮೇಲೆ ಎರಡನೇದು ಮೆಣಸಿನಕಾಯಿ, ಮೆಣಸಿನಕಾಯಿ. ಆಮೇಲೆ ಮೂರನೇದ್ದು ತಂಬಾಕು, ತಂಬಾಕು ಆದ್ಮೇಲೆ ನಾಲ್ಕನೇದ್ದು ಫರಂಗಿ ಹಣ್ಣು. ಐದನೇದು ಅನಾನಸ್. ಆರನೇದ್ದು ಮೆಕ್ಕೆಜೋಳ. ಹೌದಾ? ಮೆಕ್ಕೆಜೋಳ ಆದ್ಮೇಲೆ ಮತ್ತೆ ನೆಲಗಡಲೆ, ಅಥವಾ ನಮ್ಮ ಕಡೆ ಶೇಂಗಾ ಅಂತೀವಿ ನೋಡು, ಶೇಂಗಾ. ಹೌದಾ? ಶೇಂಗಾ, ನೆಲಗಡಲೆ. ಎಷ್ಟು ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಸಿದ್ಧ ಕೆಲವೊಂದು ಹಣ್ಣು ನೋಡ್ರಿ ಯಾವ್ಯಾವದವ ನೋಡ್ಕೊಳ್ರಿ. ಈರುಳ್ಳಿ, ಮೆಣಸಿನಕಾಯಿ, ತಂಬಾಕು ಮತ್ತು ಫರಂಗಿ ಹಣ್ಣು, ಅನಾನಸ್, ಮೆಕ್ಕೆಜೋಳ ಮತ್ತು ಶೇಂಗಾ. ಎಷ್ಟು ಹಲವಾರು ಕೆಲವೊಂದು ಬೆಳೆಗಳು, ತರಕಾರಿಗಳು, ಹಣ್ಣುಗಳನ್ನ ನಮಗೆ ಪೋರ್ಚುಗೀಸರು ಪರಿಚಯ ಮಾಡಿದ್ದಾರೆ. ಎಸ್. ಹಾಗಾದ್ರೆ ಕೊನೆಯದಾಗಿ ಇವರ ಅವನತಿಗೆ ಕಾರಣಗಳು. ಏನೇನು ಕಾರಣ ಇವರು ಅವನತಿಗೆ ಅಂತಂದಾಗ, ಹೌದಾ? ನೋಡ್ರಿ ಏನೇನು ಕಾರಣ ಅಂತಂದಾಗ, ಒಂದು ಇದು ಕಾಣಲ್ಲ, ಸಾರಿ. ಒಂದನೇ ಕಾರಣ ಏನಪ್ಪಾ ಅಂತಂದಾಗ, ಈ ವೈಸಾರಗಳಲ್ಲಿ ಅಲ್ಬುಕರ್ಕ್ ನಂತರ ಬಂದವರು. ಅಲ್ಬುಕರ್ಕ್ ನಂತರ ಅಧಿಕಾರಕ್ಕೆ ಬಂದಂತ ಎಲ್ಲಾ ವೈಸರಾಯಗಳು, ಹೌದಾ? ಇವ ನಂತರ ಅಧಿಕಾರಕ್ಕೆ ಬಂದ ವೈಸರಾಯರು ಅಸಮರ್ಥರಾಗಿದ್ರು. ಏನಪ್ಪಾ? ಅಸಮರ್ಥ ಮತ್ತು ಭ್ರಷ್ಟರಾಗಿದ್ರು. ಭ್ರಷ್ಟರಾಗಿದ್ರು. ನಮ್ಮ ಭಾಷೆದಾಗ ಅಸಮರ್ಥ ಅಂದ್ರೆ ಛಜ್ಜು ಕುಡಿಯವರು ಅಂದಾಗ, ಹೌದಿಲ್ಲ? ಛಜ್ಜು ಕುಡಿಯವರು ಮತ್ತು ಭ್ರಷ್ಟರಾಗಿದ್ರು. ಅದಕ್ಕಾಗಿ ಇದು ಅವನತಿಗೆ ಕಾರಣ ಆದಂತ ಮೊದಲ ಕಾರಣ ಆಗಿರ್ತದೆ. ಆಮೇಲೆ ಎರಡನೇ ಕಾರಣ ಈ 1580ರಲ್ಲಿ ಇವರನ್ನ ಸ್ಪೇನ್ ದೇಶ ಸೋಲಿಸ್ತದೆ. ಸ್ಪೇನ್ ದೇಶದಿಂದ ಇವರು ಸೋಲ್ತಾರೆ, ಹೌದಿಲ್ಲ? ಸ್ಪೇನ್ ದೇಶದಿಂದ ಇವರು ಸೋಲ್ತಾರೆ. ಇವರನ್ನು ಸ್ಪೇನ್ದವರು ಸೋಲಿಸಿದರು. ಎರಡನೇ ಕಾರಣ. ಇನ್ನ ಮೂರನೇದ್ದು, ಇವರು ಮುಂದೆ ಭಾರತ ಕಡೆ ಜಾಸ್ತಿ ಗಮನ ಕೊಡದೆ ಯಾವ ಕಡೆ ಹೆಚ್ಚಿನ ಗಮನ ಕೊಟ್ಟರಪ್ಪ ಅಂದ್ರೆ ಬ್ರೆಜಿಲ್ ದೇಶವನ್ನು ಕೂಡ ಕಂಡು ಹಿಡಿದಿರಲ್ಲ. ಹಾಗಾಗಿ ಭಾರತಕ್ಕಿಂತ ಹೆಚ್ಚು ಗಮನ ವಹಿಸಿದ್ದು ಬ್ರೆಜಿಲ್ ದೇಶದ ಕಡೆ. ಮೂರನೇ ಕಾರಣ ಆಗ್ತದೆ. ಆಮೇಲೆ ನಾಲ್ಕನೇ ಕಾರಣ, ಇವರಿಗೆ ಬೆಂಬಲ ಕೊಟ್ಟಂತ ಮನೆತನ ಅವನತಿ ಆಗಿರ್ತದೆ. ಬೆಂಬಲ ಕೊಡ್ತಕ್ಕಂತ ಕರ್ನಾಟಕದ ಮನೆತನ ತನ್ನ ಅಧಿಪತ್ಯವನ್ನು ಕಳ್ಕೊಂತದೆ. ಯಾವ್ದಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯ, ಹೌದಾ? ವಿಜಯನಗರ ಸಾಮ್ರಾಜ್ಯ ಏನಾಗ್ತಪ್ಪ ಅಂದ್ರೆ ಅಧಿಪತ್ಯವನ್ನು ಕಳ್ಕೊಂತದೆ, ಹೌದಾ? ಅಳಗಲಾಗ್ತದೆ, ಪತನದ ಹಾದಿಯಲ್ಲಿ ಇರ್ತದೆ. ಇದೊಂದು ನಾಲ್ಕನೇ ಕಾರಣ. ನೆಕ್ಸ್ಟ್ ಐದನೇ ಕಾರಣ, ಇವರ ಕಾಲದಲ್ಲಿ ದೆಹಲಿಯಲ್ಲಿ ಮೊಘಲರು ಮತ್ತು ಮರಾಠರು ಪ್ರಸಿದ್ಧಿಗೆ ಬರ್ತಾರೆ. ಪ್ರಸಿದ್ಧಿಗೆ ಬಂದರು. ಇದು ಕೂಡ ಒಂದು ಕಾರಣ, ಹೌದಲ್ಲ? ಇದು ಕೂಡ ಒಂದು ಕಾರಣ. ನೋಡ್ರಿ, ಅಲ್ಬುಕರ್ಕ್ ನಂತರ ಅಧಿಕಾರಕ್ಕೆ ಬಂದ ವೈಸ್ರಾಯರು ಅಸಮರ್ಥ ಮತ್ತು ಭ್ರಷ್ಟರಾಗಿದ್ರು. 1580ರಲ್ಲಿ ಪೋರ್ಚುಗಲ್ ದೇಶ ಸ್ಪೇನ್ ದೇಶದೊಂದಿಗೆ ಯುದ್ಧದಲ್ಲಿ ಸೋಲ್ತದೆ. ಮತ್ತು ಇವರು ಅತಿ ಹೆಚ್ಚು ಭಾರತ ಕಡೆ ಗಮನ ಕೊಡದೆ ಬ್ರೆಜಿಲ್ ದೇಶದ ಕಡೆ ಹೆಚ್ಚಿನ ಗಮನವನ್ನು ವಹಿಸ್ತಾರೆ. ಮತ್ತು ಇವರಿಗೆ ಬೆಂಬಲ ಕೊಟ್ಟಂತ ವಿಜಯನಗರ ಸಾಮ್ರಾಜ್ಯ 1565 ಜನವರಿ 23ಕ ತಾಳಿಕೋಟೆ ಕದನಲ್ಲಿ ವಿಜಯನಗರ ಸೋಲ್ತದೆ. ಇವರಿಗೆ ಬೆಂಬಲ ಕೊಡಂಗಿಲ್ಲ ಅವರು. ಹಾಗಾಗಿ ಅದೊಂದು ಕಾರಣ.
ಮತ್ತು ಈ ಮೊಘಲರು ಮತ್ತು ಮರಾಠರು ಇವರ ಕಾಲದಲ್ಲಿ ಫೇಮಸ್ ಆಗ್ತಾರೆ. ಮೊಘಲರು ಯಾರಪ್ಪ ಅಂದ್ರೆ ಬಾಬರ, ಹುಮಾಯೂನ, ಮತ್ತೆ ಅಕ್ಬರ, ಜಹಾಂಗೀರ್ ಇವರೆಲ್ಲರೂ ಫೇಮಸ್ ಆಗಿರ್ತಕ್ಕಂಥ ಬಾದಶಾಹಗಳು. ಅವ್ರ ಪ್ರಸಿದ್ಧಿಗೆ ಬರ್ತಾರೆ. ಮತ್ತು ಇಲ್ಲಿ ಮರಾಠರಲ್ಲಿ ಶಿವಾಜಿ, ನಮ್ಮ ಛತ್ರಪತಿ ಮಹಾರಾಜ ಇವರು ಕೂಡ ಪ್ರಸಿದ್ಧಿಗೆ ಬರ್ತಾರೆ. ಹಾಗಾಗಿ ಇವ್ರ ಆಟ ನಡೆಯೋದಿಲ್ಲ, ಹೌದಿಲ್ಲ, ಇವ್ರ ಆಟ ನಡೆಯಲ್ಲ. ಹಾಗಾಗಿ ಇವರು ಎಲ್ಲಾ ವಿಫಲತೆಗೆ, ಅವನತಿಗೆ ಕಾರಣ ಆಗ್ತಕ್ಕಂಥ ಕಾರಣಗಳು. ಹೌದಾ, ಇಷ್ಟೆಲ್ಲಾ ಕಾರಣಗಳು. ಇದಾದ್ಮೇಲೆ ಇವರು ಇಲ್ಲಿ ಈ ಎಲ್ಲಾ ಕಾರಣಗಳ ನಂತರ ಸರ್ ಇವರು ಭಾರತದಲ್ಲಿ ಸ್ಥಾಪನೆ ಮಾಡಿದ ಅಷ್ಟು ನೆಲೆಗಳು ಎಷ್ಟು? ಇವರು ನೆಲೆಗಳು ಯಾವ ನೆಲೆಗಳು? ವ್ಯಾಪಾರ ನೆಲೆಗಳು. ಇವರ ವ್ಯಾಪಾರ ನೆಲೆಗಳು ಯಾವ್ಯಾವು? ಹೌದಿಲ್ಲ, ಇವು ಪ್ರಶ್ನೆ ಕೇಳ್ತಿರ್ತಾರೆ, ವ್ಯಾಪಾರ ನೆಲೆಗಳು ಯಾವ್ಯಾವ ಇವರು ಅಂತೇಳಿ. ಒಂದೊಂದು ನೋಡ್ರಿ. ಒಂದು ಕೊಚ್ಚಿನ್, ಇವರ ಮೊದಲ ವ್ಯಾಪಾರ ನೆಲೆ ಕೂಡ ಕೊಚ್ಚಿನೇ, ಮೊದಲ ರಾಜಧಾನಿ ಕೂಡ ಕೊಚ್ಚಿನೇ, ನೆನಪಿಟ್ಕೊಳ್ರಿ. ಆಮೇಲೆ ಎರಡನೇದು ಕಲ್ಲಿಕೋಟೆ. ಹೌದಾ, ಕಲ್ಲಿಕೋಟೆ. ಆಮೇಲೆ ಮೂರನೇದ್ದು ಕಣ್ಣಾನೂರು. ಆಮೇಲೆ ನಾಲ್ಕನೇದು ಹುಗ್ಲಿ. ಆಮೇಲೆ ಐದನೇದು ಶಾಂಥೋಮ್. ಅಂತೇಳಿ. ಮತ್ತೆ ಯಾವಪ್ಪ ಅಂದ್ರೆ ದೀವ್ ದಮನ. ಹೌದಾ, ದೀವ್ ದಮನ್. ಮತ್ತೆ ಬೆಸ್ಸಿನ್ ಮತ್ತು ಸಾಲ್ಸೆಟ. ಇಷ್ಟೆಲ್ಲ ಇವರ ಕಾಲದಲ್ಲಿ ಇರ್ತಕ್ಕಂಥ ವಸಾಹತು ನೆಲೆಗಳು, ಇವೆಲ್ಲ ವ್ಯಾಪಾರದ ಕೇಂದ್ರಗಳು ಇವರ ಕಾಲದಲ್ಲಿ ಇರ್ತಕ್ಕಂಥದ್ದು. ಇದಾದ್ಮೇಲೆ ಇವರ ಬಗ್ಗೆ ಒಂದು ವಿಶೇಷ ಅಂಶ ಹೇಳಬೇಕಾದ್ರೆ, ಈ ಪೋರ್ಚುಗೀಸರನ್ನು ಸೋಲಿಸಿದ ಭಾರತದ ವೀರ ಮಹಿಳೆ, ಸ್ವತಂತ್ರ ವೀರ ಮಹಿಳೆ ಯಾರು ಅಂತ ನೀವು ಪ್ರಶ್ನೆ ಕೇಳಬಹುದು. ಪೋರ್ಚುಗೀಸರೊಂದಿಗೆ ಹೋರಾಡಿದ ಸ್ವತಂತ್ರ ವೀರ ಮಹಿಳೆ ಯಾರು ಭಾರತದಲ್ಲಿ ಅಂತಂದಾಗ ನೋಡಿ, ಉಳ್ಳಾಲದ ರಾಣಿ ಅಬ್ಬಕ್ಕ ಅಂತ ಬರ್ತಾರೆ. ಉಳ್ಳಾಲದ ರಾಣಿ ಅಬ್ಬಕ್ಕ ದೇವಿಯವರು ಈ ಪೋರ್ಚುಗೀಸರೊಂದಿಗೆ ಹೋರಾಡಿದ ಭಾರತದ ಏಕೈಕ ವೀರ ಮಹಿಳೆ. ಹೌದಾ, ಹಾಗಾದ್ರೆ ಈ ಅಬ್ಬಕ್ಕ ರಾಣಿ ಯಾವ ಮನೆತನಕ್ಕೆ ಸೇರಿದವರಪ್ಪ ಅಂತಂದಾಗ ಚೌಟ ಮನೆತನಕ್ಕೆ ಸೇರಿದವರು. ಚೌಟ ಮನೆತನ. ಹೌದಾ, ಚೌಟ ಮನೆತನಕ್ಕೆ ಸೇರಿದವರು. ಮತ್ತೆ ಈ ಅಬ್ಬಕ್ಕ ದೇವಿಗೆ ಕೆಲವೊಂದು ಬಿರುದುಗಳಿತ್ತು. ಏನು ಇವರ ಬಿರುದು ಅಂತಂದಾಗ ಅಭಯ ರಾಣಿ ಅಂತೇಳಿ. ಹೌದಾ, ಅಭಯ ರಾಣಿ. ಮತ್ತೆ ನಿರ್ಭೀತ ರಾಣಿ ಅಂತೇಳಿ ಈ ಉಳ್ಳಾಲದ ರಾಣಿ ಅಬ್ಬಕ್ಕ ದೇವಿಗೆ ಇರ್ತಕ್ಕಂಥ ಬಿರುದುಗಳು. ಪೋರ್ಚುಗೀಸರೊಂದಿಗೆ ಹೋರಾಡಿದ ಏಕೈಕ ಭಾರತ ಸ್ವತಂತ್ರ ವೀರ ಮಹಿಳೆ ಅಥವಾ ಭಾರತದ ಮೊದಲ ಸ್ವತಂತ್ರ ವೀರ ಮಹಿಳೆ ಅಂದ್ರೆ ಇವ್ರು ನೋಡ್ರಿ. ಭಾರತದ ಮೊದಲ ಸ್ವತಂತ್ರ ವೀರ ಮಹಿಳೆ. ಹೌದಾ, ವೀರ ಮಹಿಳೆ ಯಾರಪ್ಪ ಅಂತಂದಾಗ ಇವರೇ. ಭಾರತ ಮೊದಲ ಸ್ವತಂತ್ರ ವೀರ ಮಹಿಳೆ ಉಳ್ಳಾಲದ ರಾಣಿ ಅಬ್ಬಕ್ಕ ದೇವಿ ಅಂತೇಳಿ. ಹೌದಾ, ರಾಣಿ ಅಬ್ಬಕ್ಕ ದೇವಿ ಅಂತೇಳಿ ಫೇಮಸ್ ಆಗಿರ್ತಕ್ಕಂಥವು ಇವರ ಕಾಲದ ಸಾಧನೆ. ಇದಾದ್ಮೇಲೆ ಈ ಪೋರ್ಚುಗೀಸರಿಂದ ಗೋವನ್ನು ವಶಪಡಿಸಿಕೊಳ್ಳಕ 1961ರಲ್ಲಿ ಆಪರೇಷನ್ ವಿಜಯ
ಆಪರೇಷನ್ ವಿಜಯ ಎಂಬ ಕಾರ್ಯಾಚರಣೆಯಿಂದ ಆಪರೇಷನ್ ವಿಜಯ್ ಎಂಬ ಕಾರ್ಯಾಚರಣೆಯಿಂದ ಇವರಿಂದ ಗೋವನ್ನು ವಶಪಡಿಸಿಕೊಳ್ಳಲಾಗ್ತದೆ. ಹೌದಾ, ಗೋವನ್ನು ವಶಪಡಿಸಿಕೊಂಡು ಭಾರತ ಒಕ್ಕೂಟಕ್ಕೆ ಸೇರಿಸಲಾಗ್ತದೆ. ಹಾಗಾದ್ರೆ ಮುಂದೆ 1962ರಲ್ಲಿ ಭಾರತ ಸಂವಿಧಾನದಲ್ಲಿ 12ನೇ ತಿದ್ದುಪಡಿ ಮಾಡಿ, ಎಷ್ಟನೇ ತಿದ್ದುಪಡಿ? 12ನೇ ತಿದ್ದುಪಡಿ ಮಾಡಿ ಗೋವಾವನ್ನ ಕೇಂದ್ರಾಡಳಿತ ಪ್ರದೇಶವಾಗಿ ರಚನೆ ಮಾಡಲಾಗ್ತದೆ. ಹೌದಾ, ಗೋವನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ರಚನೆ ಮಾಡ್ತಾರೆ. ಇದಾದ್ಮೇಲೆ ಮುಂದೆ 1987ರಲ್ಲಿ ಇದೇ ಗೋವಾವನ್ನ ಮತ್ತೆ ಭಾರತದಲ್ಲಿ 25ನೇ ರಾಜ್ಯವಾಗಿ ರಚನೆ ಮಾಡ್ತಾರೆ. ಯಾವುದಕ್ಕೆ? ಗೋವಾಕ. ಹೌದಿಲ್ಲ, 25ನೇ ರಾಜ್ಯವಾಗಿ ರಚನೆ ಆಗ್ತದೆ 1987ರಲ್ಲಿ. ಅದಾದ್ಮೇಲೆ ಆದ್ರೆ ಪೋರ್ಚುಗೀಸರು ಮೊಟ್ಟ ಮೊದಲ ಬಾರಿಗೆ 1556ರಲ್ಲಿ, ನೆನಪಿಟ್ಟುಕೊಳ್ಳೋದು ಇಂಪಾರ್ಟೆಂಟ್, 1556ರಲ್ಲಿ ಗೋವಾದಲ್ಲಿನೇ ಏನು ಪರಿಚಯ ಮಾಡ್ತಾರ ಭಾರತದಲ್ಲಿ ಫಸ್ಟ್ ಅಂತಂದ್ರ ಮುದ್ರಣ ಯಂತ್ರವನ್ನ ಪರಿಚಯ ಮಾಡ್ತಾರೆ. ಹೌದಾ, ಮುದ್ರಣ ಯಂತ್ರವನ್ನ ಪರಿಚಯ ಮಾಡಿದವರು ಪೋರ್ಚುಗೀಸರು. ಎಲ್ಲಿಂದ್ರೆ ಗೋವಾದಾಗ. ಎಷ್ಟಲ್ಲಿಂದ್ರೆ 1556ರಲ್ಲಿ. ಹೌದಾ, ಇದು ಪೋರ್ಚುಗೀಸರ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿ ಆಗಿರ್ತದೆ. ಹೌದಾ, ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಕ್ತಾಯ ಆಗ್ತದೆ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಡಚ್ಚರು ಮತ್ತು ಡೇನರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡೋಣ. ಹೌದಾ, ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಎಲ್ಲ ಸ್ಪರ್ಧಾರ್ಥಿಗಳು ಪ್ರೋತ್ಸಾಹ ಕೊಡಬೇಕು. ಹೀಗೆ ಮುಂದುವರಿತದೆ. ನಿಮಗ ಮುಂಬರತಕ್ಕಂಥ ಎಕ್ಸಾಮ್ ಅಲ್ಲಿ ಅತ್ಯಂತ ಉಪಯುಕ್ತವಾದಂತ ತರಗತಿಗಳನ್ನ ಮಾಡಿಸ್ತೀನಿ. ಇತಿಹಾಸ ತರಗತಿಗಳು ಮತ್ತೆ RRB ಬೇಕಾದಂತ ತರಗತಿಗಳನ್ನ ಮಾಡಿಸ್ತೀನಿ. ವಿಜ್ಞಾನ, ಮ್ಯಾಥ್ಸ್, ಮೆಂಟಲ್ ಅಬಿಲಿಟಿ, ಹೌದಿಲ್ಲ, ಕರೆಂಟ್ ಅಫೇರ್ಸ್. ಪ್ರತಿದಿನ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ತರಗತಿಗಳು ಮುಂದುವರಿತವೆ. ಹೌದಾ, ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಈ ತರಗತಿಗಳನ್ನ ಶೇರ್ ಮಾಡ್ರಿ, ಮತ್ತೆ ಅದ್ರ ಜೊತೆ ಲೈಕ್ ಮಾಡ್ರಿ. ನಿಮಗೆ ಇನ್ನೂ ಏನೇನು ಬೇಕು ಹೊಸ ಹೊಸದ ರೀತಿಯಾಗಿರ್ತಕ್ಕನ್ನೋದು ಕಾಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ರಿ. ಓಕೆ, ಧನ್ಯವಾದಗಳು.